ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಆವೃತ್ತಿ ನಿಮಗೆ ಯೇಸು ನಾಮದಲ್ಲಿ ಮಧುರವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಿಯ ದೇವ ಜನರೇ, ಪ್ರಿಯ ದೇವ ಮಕ್ಕಳೇ, ನೋಡಿ, ದೇವರು ಪ್ರೀತಿಯ ಬಗ್ಗೆ ಮಾತನಾಡುವಂಥ ವಿಷಯ. ಈ ಪ್ರೀತಿಯ ಬಗ್ಗೆ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳನ್ನ ಯೇಸು ಸ್ವಾಮಿ ಹೇಳಿದ್ದಾರೆ. ನೋಡಿ, ಲೂಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನ ನೋಡೋಣ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಸ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನೋಡಿ, ಈ ಲೋಕದಲ್ಲಿ ಅಣ್ಣ ತಮ್ಮಂದಿರು ಪ್ರೀತಿ, ನೋಡಿ, ಪ್ರೀತಿ ಇದೆಯಲ್ಲ ಅಣ್ಣ ತಮ್ಮಂದಿರಲ್ಲಿ? ಏಸು ಹೇಳ್ತದೆ ಇಲ್ಲಿ ಅಣ್ಣ ತಮ್ಮಂದಿರು ಇವತ್ತು ವೈರಿಗಳಾಗಿದ್ದಾರೆ. ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಕೇಳ್ತದೆ ನೋಡಿ, ಅಣ್ಣ ತಮ್ಮಂದಿರು ಇವತ್ತು ನಾವು ಏನಾಗಿದ್ದಾರೆ, ಒಬ್ರಿಗೊಬ್ರು ಹೇಳ್ತಾರೆ. ವಾಕ್ಯ ಈ ಲೋಕದಲ್ಲಿ ಒಂದು ಗಾದೆ ಮಾತಿದೆ, ಹುಟ್ಟುತ್ತಲೂ ಅಣ್ಣ ತಮ್ಮಂದಿರಂತೆ ಬೆಳೆಯುತ್ತಾ ಅವರು ದಯಾದಿಗಳಾಗ್ತಾರೆ, ಶತ್ರುಗಳಾಗ್ತಾರೆ. ನೋಡಿ, ಒಂದೇ ಒಂದು ಕುಟುಂಬದಲ್ಲಿ ಒಂದೇ ತಂದ ಮಕ್ಕಳು, ಒಂದೇ ತಾಯಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಪ್ರೀತಿ ಇಲ್ಲ, ಸಮಾಧಾನ ಇಲ್ಲ. ನೋಡಿ, ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ನೀವಾದರೂ ಅನ್ನೋದೊಂದು ಬಹಳ ಮುಖ್ಯವಾದ ಮಾತಿದೆ. ನೀವಾದರೂ, ಬೇರೆಯವರೆಲ್ಲ ಹೊಡೆದಾಡ್ತಾರೆ, ಜಗಳ ಮಾಡ್ತಾರೆ, ಅವ್ರು ನನ್ನ ಮಾತು ಕೇಳಲ್ಲ. ಪ್ರಿಯ ದೇವ ಮಕ್ಕಳೇ, ನೀವಾದ್ರೂ ಕೂಡ ಜಗಳ ಮಾಡಬೇಡ್ರಿ, ನನ್ನ ಮಾತನ್ನ ಕೇಳ್ರಿ. ಬೇರೆ ಎಲ್ಲ ಈ ಲೋಕ ಜನರು ಹೊಡೆದಾಡಿ ಸಾಯ್ತಾರೆ, ಕೊಲೆ ಮಾಡ್ತಾರೆ, ಅಣ್ಣ ತಮ್ಮಂದ್ರು ಕೊಲೆ ಮಾಡ್ತಾರೆ, ಒಬ್ರಿಬ್ರು ಕೊಲ್ತಾರೆ. ಆದ್ರೆ ನೀವಾದರೂ ಕೂಡ ಪರಲೋಕಕ್ಕೆ ಬರುವವರು ನೀವು. ನನ್ನ ಸ್ವಕೀಯ ಜನಾಂಗವಾಗಿ ನಿಮ್ಮನ್ನು ಆದ್ಕೊಂಡಿದ್ದೀನಿ, ನಾನು ಆರಿಸ್ಕೊಂಡಿದ್ದೀನಿ ನಾನು. ನೀವಾದರೂ ಕೂಡ ನನ್ನ ಮಾತನ್ನು ಕೇಳಿ. ನೀವಾದರೂ ನಿಮ್ಮ ವೈರಿಗಳನ್ನ, ಯಾರಾದ್ರೆ ನಿಮ್ಮ ವೈರಿಗಳಿದಾರಲ್ಲ ಅವೆಲ್ಲರನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡ್ರಿ. ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಧೈರ್ಯವನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕು? ಸಾಲ ಕೊಡಬೇಕು. ಧೈರ್ಯವಾಗಿ ಸಾಲ ಕೊಡ್ರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಸ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ಆತನು ದೇವರಿದ್ದಂಗಿರ್ಬೇಕು ನಾವು. ಆತನು ದೇವರು, ಆತನು ಕೆಟ್ಟವರಿಗೂ ಕೂಡ ದೇವರಾಗಿದ್ದಾನೆ, ಒಳ್ಳೆಯವರಿಗೂ ಕೂಡ ದೇವರಾಗಿದ್ದಾನೆ. ಕೆಟ್ಟವರ ಮೇಲೆ ಮಳೆ ಸುರಿಸ್ತಾನೆ, ಒಳ್ಳೆಯವರ ಮೇಲೆ ಮಳೆ ಸುರಿಸ್ತಾನೆ. ಕೆಟ್ಟವರ ಹೊಲಗಳಿಗೆ ಕೂಡ ಮಳೆಯನ್ನು ಸುರಿಸ್ತಾನೆ ದೇವರು. ಒಳ್ಳೆಯವರ ಮೇಲೆ ಹೊಲಗಳ ಮೇಲೆ ಏನ್ ಮಾಡ್ತಾನೆ ದೇವರು? ಮಳೆಯನ್ನ ಸುರಿಸ್ತಾನೆ. ಆತನಿಗೆ ಭೇದ ಭಾವ ಇಲ್ಲ. ಮತ್ತೆ ನಿಮಗೆ ಯಾಕೆ ಭೇದ ಭಾವ? ಅಣ್ಣ ತಮ್ಮಂದಿರಲ್ಲಿ ಯಾಕೆ ಭೇದ ಭಾವ? ಅಣ್ಣ ತಂಗಿಯರಲ್ಲಿ ಯಾಕೆ ಭೇದ ಭಾವ? ಅಕ್ಕ ತಮ್ಮರಲ್ಲಿ ಯಾಕೆ ಭೇದ ಭಾವ? ಗಂಡ ಹೆಂಡತಿಯಲ್ಲಿ ಕೂಡ ಭೇದ ಭಾವ ಇರುತ್ತೆ. ಸೊಸೆ ಅತ್ತೆಯಲ್ಲಿ ಭೇದ ಭಾವ, ಮಕ್ಕಳು ತಂದೆಯಲ್ಲಿ ಭೇದ ಭಾವ, ಮಗ ತಂದೆಯಲ್ಲಿ ಭೇದ ಭಾವ, ಮಗಳು ತಾಯಿಯಲ್ಲಿ ಕೂಡ ಭೇದ ಭಾವ ಇದೆ. ಸ್ತೋತ್ರ. ನೋಡಿ, ನೀವು ನನ್ನ ಮಾತನ್ನು ಕೇಳಿದ್ರೆ ಆತನ ನನ್ನ ಮಕ್ಕಳಾಗ್ತೀರಿ ನೀವು ಅಂತ ಹೇಳಿದ್ದಾನೆ. But love your enemies and do you good and lend, expecting nothing in return, and your
reward will be great and you will be sons of the Most High, for is kind to the ungrateful and the evil. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ, ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು. ನೋಡ್ರಿ, ಪರಲೋಕದಲ್ಲಿ ಫಲ ಸಿಗ್ತೈತಿ, ಈ ಲೋಕದಲ್ಲಿ ಕೂಡ ಫಲ ಸಿಗ್ತೈತಿ ನಿಮಗೆ. ಮತ್ತು ನೀವು ಪರಸ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರವಿದ್ದರೆ ನಾವು ಕೂಡ ಹಾಗೆ ಇರಬೇಕು. ನಮ್ಗೆ ಉಪಕಾರ ಮಾಡಲೇ ಬಿಡ್ಲಿ, ಅವರನ್ನು ಪ್ರೀತಿಸಿ, ಅವರಿಗೆ ಸಹಾಯ ಮಾಡಿ, ಅವರಿಗೆ ನಾವು ಒಂದು ಹಣದ ರೂಪದಲ್ಲಿ ಕೂಡ ನಾವು ಸಾಲವನ್ನು ಕೊಡಬಹುದು. ಅವರ ಆಪತ್ತುಗಳಿಗೆ ನಾವು ಸಹಾಯವನ್ನ ಮಾಡಬೇಕು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸ್ತೋತ್ರ ಸ್ವಾಮಿ ದೇವರೇ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಾಕ್ಯ ನೋಡೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, 6ನೇ ಅಧ್ಯಾಯ 32, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು? ಪಾಪಿಷ್ಠನು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾನಲ್ಲ. ಇದು ವಾಕ್ಯ ಹೇಳ್ತಿದ್ದೆ ನೋಡ್ರಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ, ನಿಮಗೆ ಯಾರಾದ್ರೂ ಕೂಡ ಪ್ರೀತಿ ಮಾಡ್ತಾರೆ ಅಥವಾ ನಿಮ್ಮನ್ನು ಬೈತಾರೆ, ನಿಮ್ಮನ್ನು ನಿಂದನೆ ಮಾಡ್ತಾರೆ. ಇಲ್ಲಿ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಹೇಗೆ ಹೊಗಳಿಕೆ ಬಂದಿತ್ತು? ನಿಮಗೂ ಕೂಡ ಆ ಕೆಟ್ಟವನು ಕೂಡ ಹಾಗೆ ಮಾಡ್ತಾನೆ. ಒಬ್ಬ ಕೆಟ್ಟ ವ್ಯಕ್ತಿ ಇರ್ತಾನ, ಆ ಕೆಟ್ಟ ವ್ಯಕ್ತಿ ಅವನನ್ನ ಪ್ರೀತಿ ಮಾಡಿದರೆ ಅಷ್ಟೇ ಅವನು ಪ್ರೀತಿ ಮಾಡ್ತಾನೆ. ಮತ್ ನೀನು ಒಳ್ಳೆ ವ್ಯಕ್ತಿ ಅಲ್ಲ, ನೀನು ಒಳ್ಳೆ ವ್ಯಕ್ತಿ ಆದಂತನು ನೀನು ಕೂಡ ಪ್ರೀತಿ ಮಾಡ್ತೀಯ. ನಿನ್ನನ್ನ ಪ್ರೀತಿ ಮಾಡೋರನ್ನ ಅಷ್ಟೇ ನೀನು ಪ್ರೀತಿ ಮಾಡಂಗಿಲ್ಲ. ನಿನಗೆ ವಿರೋಧವಾಗಿರ್ತಕ್ಕಂಥವ್ರನ್ನ, ವೈರಿಗಳನ್ನು ಕೂಡ ಪ್ರೀತಿಸಬೇಕು. ನಿನಗೆ ಹೊಗಳಿಕೆ, ಅವನಿಗೆ ನಿನಗಿರ್ತಕ್ಕಂಥ ವ್ಯತ್ಯಾಸ ಏನು? ಕೆಟ್ಟವನು ಹಾಗೆ ಮಾಡ್ತಾನೆ. ಸ್ತೋತ್ರ ದೇವರೇ. ಪಾಪಿಷ್ಠರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿ ಮಾಡ್ತಾರಲ್ಲ. ಸ್ತೋತ್ರ. ಲೂಕ 6:32, if you love those who love you, what benefits is that you? For even sinner love those who love them. ಪಾಪಿನ ಕೂಡ ಹಾಗೆ ಮಾಡ್ತಾನಲ್ಲ. ಪಾಪಿಗೆ ನಿನಗೆ ವ್ಯತ್ಯಾಸ ಬೇಡವಾ? ಸ್ತೋತ್ರ ದೇವರೇ. ಇವತ್ತು ನಾವು ವೈರಿಗಳನ್ನು ಕೂಡ ಪ್ರೀತಿ ಮಾಡುವಂತ ಮನೋಭಾವನೆಯನ್ನು ಕೂಡ. ಸ್ವಾಮಿ, ನಮಗೆ ಎಷ್ಟೋ ಅಪಚಾರವನ್ನು ಮಾಡ್ತಾರೆ, ನಮ್ಮ ಏಳಿಗೆಯನ್ನು ಸಹಿಸಲ್ಲ, ನಮ್ಮ ಉದ್ಧಾರವನ್ನು ಸಹಿಸಲ್ಲ. ಸ್ತೋತ್ರ ದೇವರೇ. ಅಪ್ಪ ದೇವರೇ, ಕರ್ತನೆ, ನಾವೆಷ್ಟೋ ನಮ್ಮನ್ನ ಪ್ರೀತಿ ಮಾಡಿದವರನ್ನ ನಾವು ಕೂಡ ಪ್ರೀತಿ ಮಾಡ್ತೀವಿ. ನಮ್ಮನ್ನ ಬೈಯುವವರನ್ನು ಕೂಡ ನಾವು ಏನ್ ಮಾಡ್ತೀವಿ? ಅವರಿಂದ ದೂರ ಹೋಗ್ತೀವಿ, ಅವರನ್ನ ನೆನೆಸೋದಿಲ್ಲ, ಅವರನ್ನು ಪ್ರೀತಿ ಮಾಡೋಲ್ಲ, ನಾವು ಅವರಿಗೆ ಸಹಾಯ ಮಾಡೋಲ್ಲ. ಇವತ್ತು ಎಷ್ಟು ಜನ ಆಗಿರ್ತಾರೆ. ಅದಕ್ಕೆ ಜಗಳ, ಕೊಲೆ, ಸುಲಿಗೆಗಳು ನಡೀತಿದೆ ಲೋಕದಲ್ಲಿ. ಸ್ವಾಮಿ ದೇವರೇ, ಇವತ್ತು ನಿನ್ನ ವಾಕ್ಯದ ಪ್ರಕಾರ ನಡೆದುಕೊಂಡಿದ್ದೆ ಆದರೆ ಆ ಸ್ವರ್ಗ, ಪರಲೋಕದ ಒಂದು ಸ್ವರ್ಗ ಈ ಭೂಮಿಗೆ ಇಳಿದಿತ್ತಪ್ಪ ದೇವರೇ ಕರ್ತನೆ. ಸ್ತೋತ್ರ. ನಿನ್ನ ವಾಕ್ಯವನ್ನ ಈ ಲೋಕಕ್ಕೆ ಸಾರುವಂತೆ ನಾನು ಮಾಡಿದೆಯಲ್ಲಪ್ಪ ಸ್ವಾಮಿ ಕರ್ತನೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಿ ರಾಜನೇ ಸ್ತೋತ್ರ ಸಲ್ಲಿಸ್ತೀನ. ಸ್ತೋತ್ರ ಸ್ವಾಮಿ ದೇವರೇ. ಸ್ತೋತ್ರ ಯೇಸು ನಮ್ಮ ತಂದೆಯಾದ ದೇವರೇ. ಇಲ್ಲಿ ಇನ್ನೊಂದು ವಾಕ್ಯ ನೋಡೋದಾದ್ರೆ ನಾವು ಮತ್ತಾಯ ಬರೆದಂತ ಸುವಾರ್ತೆ 18ನೇ ಅಧ್ಯಾಯದಲ್ಲಿ, ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದನೆ ಮಾಡಿಕೊಂಡಿರುವೆ. ಈಗ ಅಣ್ಣ ತಮ್ಮ ಜಗಳ ಆಗುತ್ತೆ. ಅಣ್ಣ ತಮ್ಮ ಜಗಳ ಆದಾಗ ಪಂಚಾಯತಿಗೆ
ನಾವು ಕರಿತೀವಿ. ನಮ್ಮ ಅಣ್ಣ ಹಿಂಗ್ ಮಾಡಿದ, ನನಗೆ ನ್ಯಾಯ ಕೊಡಿಸಿ ಅಂತೇಳಿ. ಹಂಗೆ ಮಾಡಬಾರ್ದು. ಅಣ್ಣ ಮನೆಯಲ್ಲಿ ಒಬ್ಬನೇ ಇರ್ತಾನ, ಇದ್ದಾಗ ನೀನು ಹೋಗ್ಬೇಕು, ಪ್ರೀತಿನ ಮಾತಾಡಿಸ್ಬೇಕು. ಅಣ್ಣ ನೀನು ತಪ್ಪು ಮಾಡಿದಣ್ಣ, ನೀನು ಮಾಡಿದ ಸರಿಯಾ, ಈ ರೀತಿ ನೀನು ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವನೊಟ್ಟಿಗೆ ಸಂಧಾನ ಹೋಗಿದ್ದೆ. ಆದರೆ ನೀನು ನಿನ್ನ ಮಾತನ್ನು ಅವನು ಕೇಳಿದ್ದೆ ಆದರೆ, ಹೌದು ಸಹೋದರನನ್ನು ನೀನು ಸಂಪಾದನೆ ಮಾಡಿಕೊಂಡಿರುವಿ. ಸ್ತೋತ್ರ ಸ್ವಾಮಿ ದೇವರೇ, ಸ್ತೋತ್ರ. ಇಲ್ಲಿ ವಾಕ್ಯಗಳ ಪ್ರಕಾರವಾಗಿ so also my heavenly Father will do over one of you. You do not forgive your brother from your heart. ಸ್ತೋತ್ರ ಸ್ವಾಮಿ ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ ಕರ್ತನೆ. ನೋಡಿ, ನಿನ್ನ ಸೋದರನು ತಪ್ಪು ಮಾಡಿದರೆ ನೀನು ಹೋಗಿ, ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನೀನು ಸೋದರನನ್ನು ಸಂಪಾದನೆ ಮಾಡಿಕೊಂಡಿರುವೆ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಿಲ್ಲಪ್ಪ ಸ್ವಾಮಿ ದೇವರೇ. ಈ ರೀತಿಯಾಗಿ ನಾವು ಸೋದರರು ಒಂದಾಗಬೇಕು ಸ್ವಾಮಿ ದೇವರೇ. ಕರ್ತನೆ, ಈ ಲೋಕದಲ್ಲಿ ಅಶಾಂತಿ ಕರ್ತನೆ, ಕುಟುಂಬದಲ್ಲ ಅಶಾಂತಿ, ಅಣ್ಣ ತಮ್ಮದೆಲ್ಲ ಅಶಾಂತಿ, ಅಕ್ಕ ತಂಗಿಯರೆಲ್ಲ ಅಶಾಂತಿ, ಅಕ್ಕ ಅಣ್ಣ ತಮ್ಮ ತಂಗಿಯರಲ್ಲಿ ಕೂಡ ಅಶಾಂತಿ ಇದೆ ಸ್ವಾಮಿ ದೇವರೇ. ಸೋದರ ಸೋದರಿಗಳ ಅಶಾಂತಿ ಇದೆ ಸ್ವಾಮಿ. ಪಕ್ಕದವರ ಮನೆಯಲ್ಲಿ ಕೂಡ ಸ್ವಾಮಿ ದೇವರೇ, ನೆರೆಯವರಲ್ಲಿ ಕೂಡ ಅಶಾಂತಿಯಪ್ಪ, ಪ್ರೀತಿ ಇಲ್ಲ ಸ್ವಾಮಿ ದೇವರೇ. ಕರ್ತನೆ, ಈ ವಾಕ್ಯವನ್ನು ಕಂಡ ತಿಳಿಯಪಡಿಸಿದೆಯಪ್ಪ, ಈ ವಾಕ್ಯವನ್ನು ಸಾರುವಂತೆ ಮಾಡಿದಿಲ್ಲ ಸ್ವಾಮಿ. ಅದಕ್ಕೆ ಒಂದೇ ಸಲ್ಲಿಸ್ತೇನೆ ಸ್ವಾಮಿ. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ.